ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ 118ನೇ ಜನ್ಮ ದಿನೋತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ನಮ್ಮ KR ಪುರಂ ಮಾರ್ಕೆಟ್ನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಶಿವಕುಮಾರ ಸ್ವಾಮೀಜಿಗೆ ಸೂಪರ್ ಇದೆ ಸರ್. ಸ್ವಾಮಿಗಳ ಪ್ರಸಾದ ಅಲ್ಲ, ಅದಕ್ಕೇನು ಹೆಸರಿಕ್ಕಂಗಿಲ್ಲ. ಕಣ್ಣು ಮುಚ್ಕೊಂಡು ತಿಂತಾ ಇರ್ಬೇಕಷ್ಟೆ. ಕಣ್ಣು ಗೊತ್ಕೊಂಡು ಕಣ್ಣು ಮುಚ್ಕೊಂಡು ತಿಂತಾ ಇರ್ಬೇಕು. ಚಿಕ್ಕಲು ಕೊಟ್ಟ ಮೊಗಲ್ ಸಾಟಕೋ ಮೊಗಲ ಕೊಟ್ಟ ಚಿಕ್ಕಲು ಮಾಮಯ್ಯೋ ಅನ್ನದಾತ 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 ಅನ್ನೇ ದೇವರೇ ದೇವರು ನೀನೆ ಅಯ್ಯಪ್ಪ ಭಾರತ ನಾಡಿನ ಅಯ್ಯಪ್ಪ ನಿನ್ನೆ ಮೌನಿಗೆ ಜಗತ್ತಿಲ್ಲ. ನಿನ್ನೆ ಮೌನಿಗೆ ಜಗತ್ತಿಲ್ಲ ದೇವರು ನೀನೆ ಅಯ್ಯಪ್ಪ ಅನ್ನದಾತ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ತುಂಬ ಖುಷಿ ಆಗ್ತಾ ಇದೆ. ಶ್ರೀ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ಅವರ 118ನೇ ಜನ್ಮ ದಿನೋತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ನಮ್ಮ KR ಪುರಂ ಮಾರ್ಕೆಟ್ನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಾವು ಎಲ್ಲ KR ಪುರಂನಲ್ಲಿರ್ತಕ್ಕಂಥ ಸಂತೆ ಮಕ್ಕಳ ಒಂದು ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿರ್ತಕ್ಕಂಥ ಎಷ್ಟೋ ಸಾವಿರಾರು ಜನ ಪ್ರಸಾದ ಸ್ವೀಕಾರ ಮಾಡೋದು ತುಂಬ ಖುಷಿ ಆಯಿತು. ವಿಶೇಷವಾಗಿ ಈ ಸಂತೆ ಮಕ್ಕಳಿಗೆ ನಾನು ಯಾವಾಗಲೂ ಕೂಡ ಋಣಿಯಾಗಿರ್ತೀನಿ. ಎಷ್ಟೇ ಜನ್ಮ ಬಂದರೂ, ಅಂದರೆ 7 ಜನ್ಮ ಬಂದರೂ ಈ ಸಂತೆ ಋಣನ ಯಾವತ್ತೂ ತೀರ್ಸೋದಕ್ಕಾಗಲ್ಲ. ಯಾಕಂತ ಹೇಳಿದರೆ ಇಲ್ಲಿರ್ತಕ್ಕಂಥ ಎಲ್ಲ ಸಂತೆ ಮಕ್ಕಳ ಆಶೀರ್ವಾದದಿಂದ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಬರೋಬ್ಬರಿ 150 ಜನ ದೇವ್ರ ಮಕ್ಕಳಿಗೆ ಪ್ರತಿ ವಾರ ಪ್ರತಿ ತಿಂಗಳಿಗೆ ಸಾಕಷ್ಟು ಬಾರಿ ರೇಷನ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು ಕಳಿಸ್ಕೊಡ್ತಾರೆ. ನಮ್ಮ ಕಡೆಯಿಂದ ಹಾಗೆ ಜನಸ್ನೇಹಿ ಆಶ್ರಮದ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀವಿ. ವಿಶೇಷವಾಗಿ ಇವತ್ತು ಶ್ರೀ ಶಿವಕುಮಾರ ಸ್ವಾಮೀಜಿಯವರ 118ನೇ ವರ್ಷದ ಜನ್ಮದಿನವನ್ನು ಒಂದು ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಸಂತೆ ಮಕ್ಕಳ ಜೊತೆ ಆಚರಣೆ ಮಾಡಿದ್ದು ನಮಗೆ ತುಂಬ ಖುಷಿಯಾಗಿದೆ. ಹಾಗೆ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಒಬ್ಬರು ಇಬ್ಬರು ಅಂತಲ್ಲ, ಸೊ ಇಲ್ಲಿರ್ತಕ್ಕಂಥ ಎಲ್ಲ ಅಣ್ಣಂದ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಮ್ಮ ಚಿಕ್ಕಣ್ಣವರಿದ್ದಾರೆ, ಬಾಬಣ್ಣವರಿದ್ದಾರೆ, ರಾಜೇಶ್ ಅಣ್ಣವರಿದ್ದಾರೆ, ಮಂಜಣ್ಣವರಿದ್ದಾರೆ, ಆಮೇಲೆ ಅರುಣ್ ಅವರಿದ್ದಾರೆ, ವಿಜಯಣ್ಣವರಿದ್ದಾರೆ. ಸೊ ಎಲ್ರಿಗೂ ಇವರಷ್ಟೇ ಅಲ್ಲ, ಈ ಸಂತೆಯಲ್ಲಿ ಯಾರೆಲ್ಲ ರೈತ ಬಾಂಧವರಿದ್ದಾರೆ, ಯಾರೆಲ್ಲ ವ್ಯಾಪಾರ ಮಾಡ್ತಾರೆ, ಯಾರೆಲ್ಲ ನಮಗೆ ಸಹಾಯ ಮಾಡ್ತಿದ್ದಾರೆ, ಅವ್ರು ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಸಿಗಲಿ. ಹಾಗೆ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಸಿಗಲಿ. ವಿಶೇಷವಾಗಿ ನಾನು ಪ್ರೀತಿಸುವಂಥ ಆರಾಧಿಸುವಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳನ್ನ. ಧನ್ಯವಾದಗಳು. ನಾವು ಆಶ್ರಮ್ಗೆ ಹೋದಾಗ ಏನೇನು ಗೊತ್ತಿರಲಿಲ್ಲ. ಒಂದು ಕಮ್ಮಿ ನಾನು 12 ಆಶ್ರಮ್ಗೆ ಹೋಗಿದ್ದೀನಿ. ಕೊನೆ ಆಶ್ರಮ್ಗೆ ಹೋಗಿದ್ದು ಅಲ್ಲಿ ಇರೋ ರೀತಿ, ಅಲ್ಲಿರೋ ವಾತಾವರಣ ನೋಡ್ಬಿಟ್ಟು ಹಗಲು ರಾತ್ರಿ ಪೂರ ಏನೋ ನಾನು ಒಂದು ಹೆಲ್ಪ್ ಮಾಡಬೇಕು, ನನ್ನ ಕೈಲಿರೋದು ಏನೋ ಒಂದು ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೆ. ನನ್ನ ಕೈಲಾಗೋದು ಏನೋ ಒಂದು 2 ದಿನ ಐಟಮ್ ಕಳಿಸ್ತಾ ಇದ್ದೆ. ನಮ್ಮ ತಮ್ಮಂದಿರಿರ್ಬೋದು, ನಮ್ಮ ಬಜಾರು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇಟ್ಕೊಂಡು ನನಗೆ ನೀನು ಒಬ್ಬನೇನು ಕತೆ ನಾವೆಲ್ಲ ನಿಮ್ಮ ಪಾಲಿಗೆ ಇಲ್ಲೇ ನಾನು ಅಂದ್ಬಿಟ್ಟು ಎಲ್ಲರೂ ಅವ್ರ ಕೈಯಲ್ಲಾಗಿದ್ದ ಐಟಮ್ ಕೂಡ ನಾನು ಈಗೇನೆ ನೀನು ಸಪೋರ್ಟ್ ಮಾಡೋ ಅಂತೇಳಿ ತುಂಬ ಜನ ನಂಗೆ ಸಪೋರ್ಟ್ ಮಾಡ್ತವ್ರೆ. ನಾನು ಒಬ್ಬನೇ ಇಲ್ಲ, ನಮ್ಮ ತರಕಾರಿ ಬಜಾರು ನಮ್ಮ ಅಣ್ಣ ಎಲ್ಲರೂ ನಮ್ಮ ಬಜಾರಲ್ಲಿ ನಮ್ಮ ತಿನ್ನಣ್ಣ ಇರ್ಬೋದು ಎಲ್ಲರೂ ನೀನು ಮಾಡೋದು ಒಳ್ಳೆ ಕೆಲಸ, ಒಳ್ಳೆ ಥರ ಓದ್ತಾ ಇದೆಯಾ ಅಂತೇಳಿ
ಇಲ್ಲಿರೋ ಬದರು 8 ಜನ ವ್ಯಾಪಾರ ಮಾಡ್ತವ್ರೆ. ಗುಡ್ಡೆ ವ್ಯಾಪಾರ ಮಾಡೋರು ಕೂಡ ಒಂದು ಚೀಲ ಟೊಮಾಟೊ ತಂದಾಕ್ತಾರೆ, ಒಂದು ಈರುಳ್ಳಿ ತಂದಾಕ್ತಾರೆ, ಏನೋ ಒಂದು ಐಟಮ್ ಅನ್ನದ ಆಸಮ್ಮ ಅಂದ್ರೆ ಸಾಕು ಎಲ್ಲ ತರಕಾರಿ ನನ್ನ ಅಂಗಡಿಯಾಗ ಬಂದುಬಿಡ್ತದೆ. ಈ ಕಾಲದಲ್ಲಿ ಮೂಟೆ ಎತ್ಕೊಂಡು ಕೇಳ್ದೇನು ಐಟಮ್ ಕೊಡಲ್ಲ ಅಂಥ ಜಾಗದಲ್ಲಿ. ಈಗ ಒಂದು ಹೆಸರು ಹೇಳಿದ್ರೆ ಸಾಕು ಆ ಥರ ಹೆಸರು ಇವ್ರು ಮಾಡಿದ್ದಾರೆ. ಆ ಥರ ಇನ್ನ ನೂರಾರು ಹೆಸರು ಮಾಡಿ ಅವ್ರ ಮನಸ್ಸಲ್ಲಿ ತುಂಬ ಆಸೆ ಇಟ್ಕೊಂಡಿದ್ದಾರೆ, ಏನೋ ಒಂದು ಮಾಡ್ಬೇಕಂತ. ನಾವೆಲ್ಲ ಸೇರ್ಕೊಂಡು ಸಪೋರ್ಟ್ ಮಾಡ್ತೀವಂತ ನನಗೆ ಇದು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಕೇರ್ಪುರಂ ಸಂತೆ ಮಕ್ಕಳ ಋಣವನ್ನು 100 ಜನ್ಮ ಎತ್ತಿದ್ರೂ ನನ್ನ ಕೈಯಲ್ಲಿ ತೀರ್ಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಸಹಕಾರ, ಅವ್ರ ಪ್ರೀತಿ ಯಾವ MLA ಯಾವ MP ಗಳು ಕೂಡ ಮಾಡಿಲ್ಲ ಇವತ್ತಿನವರೆಗೂ. ಸೊ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಅವರ ಪಾದಗಳಿಗೆ ನಮಸ್ಕಾರ ತಿಳಿಸ್ಬೋದು. ಯಾಕಂದರೆ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೂ ವರ್ಡ್ಸ್ಗಳಿಲ್ಲ, ಅಷ್ಟು ಧನ್ಯವಾದಗಳನ್ನ ಹೇಳಬೇಕಾಗತ್ತೆ. ಸೊ ಕೇರ್ಪುರಂನ ಎಲ್ಲ ಮಾರ್ಕೆಟ್ ಸಿಬ್ಬಂದಿ ವರ್ಗಕ್ಕೆ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಶನೇಶ್ವರ ಸ್ವಾಮಿ ಅವ್ರಿಗೆ ಎಲ್ರಿಗೂ ಕೂಡ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಬನ್ನಿ ನಮ್ಮ ಹುಡುಗರು ಸಾಕಷ್ಟು ಜನ ಇದ್ದಾರೆ. ಸೊ ಎಲ್ಲರ ಜೊತೆಗೆ ನಮ್ಮ ಭಟ್ರು ರಾತ್ರಿ ಎಲ್ಲ ನಿದ್ದೆಗೆಟ್ಕೊಂಡು ಈ ಒಂದು ಕಾರ್ಯ ಮಾಡಿದ್ರು. ಸೊ ಅಂದರೆ ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಹಾಗೆ ನಮ್ಮೆಲ್ಲ ತಂಡದ ಯುವಕರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ಸ್. ಎಷ್ಟು ಜನ ಪ್ರಸಾದ ಊಟ ಮಾಡಿದ್ರು, ನಾನು ಊಟ ಮಾಡಿದೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಲ್ಲ ತಿಂದ್ರಾ ಅಲ್ಲ
ನೋಡ್ದದ್ ಏನಂತ ಗೊತ್ತಾ ಇವಾಗ ಎಲ್ಲರೂ ಯುಗಾದಿ ಹಬ್ಬಕ್ಕೆ ನಾನ್ ವೆಜ್ ಮಾಡ್ತಾವ್ರೆ, ನೀನ್ ತಗೊಬಂದು ಪಾಯಸ ಅನ್ನ ಹಾಕಿದ್ಯಾ ನಮ್ಗೆ ಅಂತ. ಬಾ ಹೋಗಲೇ ಅಂತ ನೋಡಲ್ಲ ನೀನೇ ತಿನ್ಕೋ. ನನ್ನೇನು ಅಷ್ಟು ಕಂಡ ಮಾಡ್ಕೊಂಡಿದ್ಯಾ? ನೀನೇ ತಿನ್ಕೋ ಹೋಗೋದು, ನನ್ನೇನು ಅಷ್ಟೊಂದು ಕಂಡ ಮಾಡ್ಕೊಂಡಿದ್ಯಾ? ನಾನು ಈಗ ಹೋದ್ರೆ ಲೆಗ್ ಪೀಸ್ ಆಗ್ತಾರೆ ಅಂತ ಓಡ್ತಾ ಇತ್ತು. ಯಾಕೆ ತಿನ್ನಿಲ್ಲ ಅಣ್ಣ? ಇವತ್ತು ಉಗಾದಿ ಹಬ್ಬ ಆಗಿ 2 ದಿನ ಆಗದೆ. ಪಾಯಸ ಅನ್ನ ಹಾಕ್ರು ತಿಂತದ ಅಣ್ಣ ಅದು. ಅದೇನಿದ್ರು ನಿನ್ನಂತವ್ರು ತಿನ್ನೋದು ಅಂದ್ಬಿಟ್ಟು ಹೋಯ್ತು. ಅದ್ಯಾಕೆ ತಿಂತಲ್ಲ ಹೇಳೋಣ? ಹೊಸಡ್ಗು ಅಂತ ಅದಕ್ಕೂ ಗೊತ್ತಿದೆ, ಅಲ್ಲಿ ಎಲ್ಲ ಮನೆ ಹತ್ರ ಮೂಳೆಗಳಾಗ್ತಾರೆ ಅಂತ. ಉಪವಾಸ ಇದೆ, ಇವತ್ತು ಬ್ಯಾಟಿಂಗ್ ಮಾಡ್ಬೇಕದು ಅದಕ್ಕೆ